ಟೈಮ್ ಎಷ್ಟಾಯ್ತು? ಟೈಮ್ ಆಗ್ತಿದೆ. ವಿಷ್ಣು, ನಾವು ಶ್ರೀರಂಗಪಟ್ಟಣ ನಂಜನಗೂಡು ನೋಡ್ಕೊಂಡು ಹೋಗೋಕ್ಕಾಗತ್ತೇನೋ? ರಾತ್ರಿ ತುಂಬಾ ಹೊತ್ತಾಗಲ್ವಾ? ಅಮ್ಮ, ನಾವು ಲೇಟಾಗಿ ಹೊರಟ್ರೆ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಬೇಗ ಹೊರಟ್ರೆ ಎಲ್ಲ ದೇವಸ್ಥಾನಗಳನ್ನ ನೋಡಿಕೊಂಡು ಕತ್ಲಾಗೋದ್ರೊಳಗಡೆ ಮಧುರಾಪುರ ಸೇರ್ಕೋಬೋದು. ರಮ್ಯಾ ಇಲ್ಲಿ, ಸುಜಾತ ಇಲ್ಲಿ. ಪ್ರದೀಪ್, ನಿನಗೇನೋ ಮೈಸೂರಲ್ಲಿ ಕೆಲಸ ಇದೆ ಅಂತ ಹೇಳಿದ್ಯಲ್ಲ, ಅದು ಎಷ್ಟೊತ್ತಾಗ್ಬೋದು? ದೊಡ್ಡಮ್ಮ, ಅದು ಆ್ಯಕ್ಚುಲಿ ನಾನು ಯಾರನ್ನು ಮೀಟ್ ಮಾಡಬೇಕಾಗಿತ್ತು. ಅವರು ಮಡಿಕೇರಿಗೆ ಹೋಗ್ಬಿಟ್ಟಿದ್ದಾರೆ. ನನ್ನನ್ನು ಮಡಿಕೇರಿಗೆ ಬಂತು ಒತ್ತಾಯ ಮಾಡ್ತಾ ಇದ್ದಾರೆ. ರಮ್ಯಾ, ನಿನ್ ಲಗೇಜ್ ಅಲ್ಲಿ? ಲಗೇಜಾ? ನಾವೆಲ್ಲ ದೇವಸ್ಥಾನಕ್ಕೆ ಹೊರಟಾಯ್ತು. ದೇವಸ್ಥಾನಕ್ಕೆ ನಾನು ಬರಲ್ಲಪ್ಪ. ನನ್ನ ಫ್ರೆಂಡ್ಸ್ ಸಿಗ್ತಾರೆ, ಒಂದಿನ ಅವ್ರ ಜೊತೆನೇ ಇದ್ದು ಸುತ್ತಾಡ್ಕೊಂಡು ಬರೋಣ ಅಂತ. ರಮ್ಯಾ, ಆಮೇಲೆ ಮಧುರಾಪುರಕ್ಕೆ ಬರಕ್ಕೆ ಒಬ್ಳೇ ಆಗೋಗ್ತೀಯಲ್ಲಮ್ಮ. ನಮ್ಮ ಜೊತೆಗೆ ಬಂದ್ಬಿಟ್ಟಿದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ಬೋದಾಗಿತ್ತು. ಅಜ್ಜಿ, ಹೇಗಿದ್ರು ನನ್ನ ಕೆಲಸ ಮುಗಿಯ ತಡ ಆಗುತ್ತಲ್ಲ, ಆಗ ನಾನೇ ಬರ್ತಾ ರಮ್ಯಾತ್ಗೆ ಜೊತೆ ಕರ್ಕೊಂಬರ್ತೀನಿ ಬಿಡಿ. ಪ್ರದೀಪ, ನಿನ್ನ ಕೆಲಸನ ಇನ್ನೊಂದು ದಿವಸ ಇಟ್ಕೋ. ಈಗ ನಮ್ಮ ಜೊತೆ ಬಾ. ಪ್ರದೀಪ್, ನೀವು ಆನ್ ದ ವೇ ಹೋಗ್ತಾ ನನ್ನನ್ನು ನನ್ನ ಫ್ರೆಂಡ್ ಮನೆ ಹತ್ರ ಡ್ರಾಪ್ ಮಾಡಿಬಿಡಿ. ಹಾಂ, ಸರಿ. ಹಾಂ, ಮೊದಲು. ಅಯ್ಯೋ, ನೀವಿಷ್ಟು ಚೆನ್ನಾಗಿರೋ ಸೀರೆ ಉಟ್ಕೊಂಡಿದ್ದೀರಾ, ನಾನು ಹೋಗಿ ಬೇರೆ ಸೀರೆ ಉಟ್ಕೊಂಡ್ ಬಂದ್ಬಿಡ್ಲಾ? ಅಮ್ಮ ತಾಯಿ, ನೀನು ಬೇರೆ ಸೀರೆ ಉಟ್ಕೊಂಡ್ ಬರೋ ಅಷ್ಟೊತ್ತಿಗೆ ಅಲ್ಲಿ ಮದುವೆ ಮುಗಿದಿರುತ್ತೆ. ಬನ್ನಿ ಹೊರಡೋಣ. ಈಗಾಗ್ಲೇ ಹೊತ್ತಾಗಿದೆಯಮ್ಮ, ನಡಿ ಲಗೇಜ್ ಇಡು. ಗಾಡಿ ತಗೊಳಪ್ಪ. ಹಾಂ ಹಾಂ. ಪ್ರದೀಪ್, ವಿವೇಕ್ ಫೋನ್ ಮಾಡ್ಕೊಡು. ಹಲೋ. ಹಲೋ ವಿವೇಕ್, ಹೇಗಿದ್ಯಪ್ಪ? ವಿಶು ಹೇಗಿದ್ದಾನೆ? ವಿಶು ಆರಾಮಾಗಿದ್ದಾನಮ್ಮ. ಅವನು ಕಲ್ಯಾಣ ಮಂಟಪದ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾನೆ. ನೀವೆಲ್ಲಿದ್ದೀರಾ? ನಾವು ಮೈಸೂರಿಗೆ ಹೊರಟಿದ್ದೀವಿ. ಅಲ್ಲಿ ಒಂದು ಮದುವೆ ಮುಗಿಸ್ಕೊಂಡು ಶ್ರೀರಂಗಪಟ್ಟಣ ನಂಜನಗೂಡಿಗೆ ಹೋಗಿ ಆಮೇಲೆ ಮಧುರಾಪುರಕ್ಕೆ ಬರ್ತೀವಿ. ಅದನ್ನೇ ಹೇಳೋಣ ಅಂತ ಫೋನ್ ಮಾಡಿದೆ. ವಿಶಾಖ ಹೇಗಿದ್ದಾಳಪ್ಪ? ಅಮ್ಮ, ಅದು ವಿಶಾಖ ಚೆನ್ನಾಗೇ ಇದ್ದಾಳಮ್ಮ. ಪಾಪ, ಅವಳಿಗೆ ಅವರಪ್ಪನ ಆರೋಗ್ಯದ ಚಿಂತೆ ಆಗಿರ್ಬೇಕಲ್ವಾ? ಇಲ್ಲಿ ಫೋನ್ ಕೊಡು ಅವಳಿಗೆ. ಅಮ್ಮ, ಅದು ವಿಶಾಖ ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳೆ. ಬಂದ ತಕ್ಷಣ ನಿಮಗೆ ಫೋನ್ ಮಾಡಿಸ್ತೀನಿ. ಪರವಾಗಿಲ್ಲ ಬಿಡು. ಹೇಗಿದ್ರು ನಾವೇ ಮಧುರಾಪುರಕ್ಕೆ ಬರ್ತಿದ್ದೀವಲ್ಲ, ಅಲ್ಲೇ ಸಿಗ್ತಾಳಲ್ಲ. ಸರಿನಪ್ಪ, ಫೋನ್ ಇಡ್ತೀನಿ. ಸರಿಮ್ಮ. ವಿಶು, ವಿಶಾಖನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅಮ್ಮ ಫೋನ್ ಮಾಡಿದ್ರು. ಅವರು ಮೈಸೂರಿಗೆ ಹೋಗಿದಾರಂತೆ. ಅವರು ಇವತ್ತು ಸಂಜೆನೋ ಇಲ್ಲ ನಾಳೆ ಬೆಳಗ್ಗೆ ಬಂದರೂ ಬರ್ಬೋದು. ಬರೋದು ಬೇಡ ಅಂತ ಏನಾದರೂ ನೆಪ ಹೇಳಬೇಕಿತ್ತು. ಈಗೇನು ಮಾಡೋದು? ವಿಶು, ವಿಶಾಖನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅವಳು ಎಲ್ಲಿದ್ದಾಳಂತೆ? ಅತ್ತೆ ಅವ್ರ ಫ್ರೆಂಡ್ಸ್ಗೆ ಯಾರಿಗಾರು ಏನಾದರೂ ಗೊತ್ತಾ? ಫೋನ್ ಮಾಡಿ ವಿಚಾರಿಸ್ತೀನಿ ಅಂತ ಹೇಳಿದ್ರು. ವಿಶು, ವಿಶು, ಇಂಜಿನಿಯರ್ ಕಾಂಟ್ರಾಕ್ಟರ್ ಬಂದು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಬನ್ನಿ, ನಾನು ಬರ್ತೀನಿ. ಸರಿ ಅಣ್ಣ. ನೀನು ಹೋಗು ವಿಶು. ದೇವಕಿ ಅತ್ತೆಗೆ ವಿಶಾಖನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ತಿಳ್ಕೊಂಡು ನಾನು ನಿನಗೆ ಫೋನ್ ಮಾಡ್ತೀನಿ.
ಮತ್ತ್ಯಾಕೆ ಬಂದ್ರಿ ನೀವು? ನನ್ ವಾಪಸ್ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಬೇಡಿ ಅಂತ ಹೇಳಿದ್ನಲ್ಲ. ರಾಧಿಕಾ, ಯಾಕಷ್ಟು ಸಿಟ್ಟಾಗ್ತೀಯಾ? ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ತಿಳ್ಕೊಳ್ದೆ ಮಾತಾಡಬೇಡ. ಇದು ನಮ್ಮ ಟ್ರಸ್ಟ್ ನಡೆಸ್ತಿರೋ ಆಶ್ರಮ. ಈ ಆಶ್ರಮದ ಜಮೀನಲ್ಲೇ ನಾವು ಕಲ್ಯಾಣ ಮಂಟಪ ಕಟ್ಟಿಸ್ಬೇಕು ಅಂತಿರೋದು. ನಾನು ನಿನ್ನ ಮನೆಗೆ ಬಾ ಅಂತ ಕರೀತಾ ಇಲ್ಲ. ಆ ಕೃಷ್ಣನೇ ನಿನ್ನ ಮನೆಗೆ ಬರೋ ಹಾಗೆ ಮಾಡ್ತಾನೆ. ರಾಧಿಕಾ, ಅಲ್ಲಿ ಕಟ್ಟಡದ ಕೆಲಸ ನಡೀತಿದೆಯಲ್ಲ, ಅವ್ರಿಗೆಲ್ಲ ಮಜ್ಜಿಗೆ ತಗೊಂಡು ಹೋಗ್ಕೊಡು. ಧರ್ಮಾಧಿಕಾರಿಗಳು ಟ್ರಸ್ಟ್ನವರು ಬಂದಿದ್ದಾರೆ, ಅವ್ರಿಗೆ ಆತಿಥ್ಯ ಸರಿಯಾಗಿ ಆಗ್ಬೇಕು. ನಾನಾ? ನನಗೆ ಆಫೀಸಲ್ಲಿ ಒಂಚೂರು ಕೆಲಸ ಇದೆ, ಅದಕ್ಕೆ ನಿನ್ಗೆ ಹೇಳ್ತಿರೋದು. ಕೆಲಸ ನಡೀತಿರೋ ಜಾಗ ಗೊತ್ತಲ್ಲ? ಸೋಲು ಅನ್ನೋ ಪದಕ್ಕೆ ನನ್ನ ಡಿಕ್ಷನರಿಲಿ ಜಾಗನೂ ಇಲ್ಲ. ಹೋಗ್ಬಿಟ್ಟು ಬರ್ತೀನಿ. ಹುಷಾರಮ್ಮ ರಮ್ಯಾ, ರಾತ್ರಿ ತುಂಬಾ ಹೊತ್ತು ಹೊರಗಡೆ ಸುತ್ತಾಡ್ಬೇಡ. ಹೊತ್ತಾಗಕ್ ಮುಂಚೆ ನಾಳೆ ಮಧುರಾಪುರಕ್ಕೆ ಬಂದ್ಬಿಡು. ವಿಶಾಖ ದುಬೈಯಿಂದ ಬ್ಯಾಂಗ್ಳೂರ್ಗೆ ಯಾವಾಗ ಬಂದ್ಲು? ರಮ್ಯಾ, ಆ ಹುಡುಗಿ ನೋಡು, ಹೇಟ್ ನಮ್ ವಿಶಾಖ ಥರನೇ ಕಾಣಿಸ್ತಾ ಇಲ್ವಾ? ವಿಶಾಖನ್ ತರ ಇಲ್ಲ. ಅವ್ಳು ವಿಶಾಖನೇ ಅಜ್ಜಿ, ನಿಮ್ ರಾಧಾರಾಣಿ. ಛೇ, ಅವಳು ನಮ್ ವಿಶಾಖಕ್ಕೆ ಸಾಧ್ಯನೇ ಇಲ್ಲ. ನಮ್ ವಿಶಾಖ ಮಧುರಾಪುರದಲ್ಲಿದ್ದಾಳೆ. ಸರಿ, ನಾವಿನ್ ಬರ್ತೀವಿ ರಮ್ಯಾ. ವಿಷ್ಣು, ಹೊರಡೋಣ. ಹಲೋ ಹಲೋ ವಿಶಾಖ, ಎಲ್ಲಿದ್ಯಾ? ನನಗೆ ಎಲ್ಲಿದ್ದೀರಾ ಅಂತ ಕೇಳ್ತಿದ್ದೀರಾ? ಮೊದಲು ನೀವೆಲ್ಲಿದ್ದೀರಾ ಅಂತ ಹೇಳಿ. ಯಾಕೆ ವಿಶಾಖ? ಯಾಕ? ನೀವು ನನಗ್ ಮಾಡಿದ ಮೋಸನ ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ನಾನು ಎಷ್ಟು ಸರಿ ಫೋನ್ ಮಾಡಿದ್ರು ನೀವು ರಿಸೀವೇ ಮಾಡ್ತಾ ಇರ್ಲಿಲ್ಲ. ಬೇಕಂತ ನನ್ನ ಅವಾಯ್ಡ್ ಮಾಡ್ತಿದ್ರಲ್ಲ? ಅಯ್ಯೋ ವಿಶಾಖ, ನಾನು ಬೇಕಂತ ಹಾಗೆ ಮಾಡ್ಲಿಲ್ಲ. ನೀನು ನನ್ನ ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ಯಾ.
ಅದೆಲ್ಲ ಹಾಗಿರ್ಲಿ, ಈಗ ನೀನ್ ಎಲ್ಲಿದ್ಯಾ? ನೀವು ಮನೇಲಿ ಇದ್ಕೊಂಡೇ ಇಲ್ಲ ಅಂತ ಸುಳ್ಳು ಹೇಳ್ದಾಗ್ಲೇ ನನಗ್ ನಿಮ್ ಬುದ್ಧಿ ಏನಂತ ಚೆನ್ನಾಗಿ ಗೊತ್ತಾಯ್ತು. ಅಲ್ಲ, ನೀವು ನನಗ್ ಹೆಲ್ಪ್ ಮಾಡ್ಲಿಲ್ಲ ಅಂತ ನನ್ ಮನೇಲಿ ಅಳ್ಕೊಂಡ್ ಕೂರಕ್ಕಾಗತ್ತಾ? ನನ್ ದಾರಿ ನಾನ್ ನೋಡ್ಕೋಬೇಕು ಅಂತ ಮನೆ ಬಿಟ್ಟು ಹೊರಟೆ, ದುಬೈಗೆ ಹೋದೆ. ದುಬೈನಲ್ಲೂ ನನಗೂ ನಿಮ್ಮಿಂದ ಮೋಸ ಆಯ್ತು. ನಿಮ್ ಫ್ರೆಂಡ್ ಕೊಟ್ಟಿರೋ ಅಡ್ರೆಸ್ ತಗೊಂಡು ಹೋದ್ರೆ ಅಲ್ಲೂ ನನ್ನನ್ನ ಆಫೀಸ್ ಒಳಗೆ ಬಿಡ್ಲಿಲ್ಲ. ಸೋ ವಾಟ್? ಈ ವಿಶಾಖ ಅಷ್ಟು ಸುಲಭಕ್ಕೆ ತನ್ನ ಆಸೆನ ಕನ್ಸನ್ನ ಬಿಟ್ಕೊಡೋಳಲ್ಲ. ಈಗ ನನಗೆ ಒಂದೊಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಒಂದ್ ಫಿಲ್ಮ್ ನಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ದುಬೈನಿಂದ ಬೆಂಗಳೂರಿಗೆ ಬಂದಿದ್ದೀನಿ. ಗ್ರೇಟ್ ವಿಶಾಖ, ಯು ಆರ್ ರಿಯಲಿ ಗ್ರೇಟ್. ನಾನು ಇದನ್ನು ಸ್ವಲ್ಪ ಮೀಟ್ ಮಾಡಬೇಕು. ನಿನ್ ಹತ್ರ ತುಂಬಾ ಮಾತಾಡೋದಿದೆ. ಓ ರಿಯಲಿ? ಈಗ ನನ್ನ ಹತ್ರ ಅದಕ್ಕೆಲ್ಲ ಟೈಮ್ ಇಲ್ಲ. ನಾನು ಶೂಟಿಂಗ್ ಅಲ್ಲಿ ತುಂಬಾ ಬ್ಯುಸಿ ಆಗಿದ್ದೀನಿ. ಪರವಾಗಿಲ್ಲ ವಿಶಾಖ, ನೀನ್ ಎಲ್ಲಿದ್ಯಾ ಅಂತ ನಂಗೆ ಮೆಸೇಜ್ ಮಾಡು ಸಾಕು. ನಾನೇ ಅಲ್ಲಿಗೆ ಬಂದು ಮೀಟ್ ಮಾಡ್ತೀನಿ. ಓಕೆ, ನೋಡೋಣ. ಬಾಯ್. ವಾವ್, ಈಗ ನಮ್ಮನೆ ರಾಧಾರಾಣಿ ಚಿತ್ರರಂಗದ ಕಣ್ಮಣಿ. ಜಂಬ ಇರ್ಬೇಕಾಗಿದ್ದೆ. ವಿಶಾಖ, ಕುರಿ ಕೊಬ್ಬುದ್ರೇನೆ ಕಟ್ಕನ್ ಲಾಭ. ಟಚ್ ಅಪ್. ಕೊಡು. ಹಲೋ. ಹಲೋ ವಿಶು, ನಾವೆಲ್ಲರೂ ಈಗ ಮೈಸೂರಿಂದ ಮಧುರಾಪುರಕ್ಕೆ ಹೊರಟಿದ್ದೀವಿ. ಅಜ್ಜಿ, ನೀವ್ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ? ಇನ್ನೊಂದು ವಾರದಲ್ಲಿ ನಾನು ವಿಶಾಖ ಬರ್ತಾ ಇದ್ದೀವಿ. ಹೋಗೋ, ಒಂದು ವಾರ ಅಂತ ಹೇಳಿ 1 ತಿಂಗಳಾಯ್ತು. ನನಗಂತೂ ವಿಶಾಖ ಮುಖ ನೋಡದೆ ತುಂಬಾ ಬೇಜಾರಾಗೋಗಿದೆ. ಅದು ಅಲ್ಲದೆ ಅವ್ರ ತಂದೆಗೆ ಬೇರೆ ಹುಷಾರಿಲ್ಲ ಪಾಪ. ಅದಕ್ಕೆ ನಾವೇ ಎಲ್ಲರೂ ಅಲ್ಲಿಗೆ ಬರ್ತಾ ಇದ್ದೀವಿ. ನಮ್ಮ ರಾಧಾರಾಣಿ ಮುಖ ನೋಡದೆ ಎಷ್ಟು ದಿನ ಆಗೋಯ್ತು ಪಾಪ. ಅವತ್ತು ಕೆಲಸ ಸರಿಯಾಗಿ ಮಾಡಲ್ಲ ಅಂತ ಸಿಟ್ಟು ಮಾಡಿಕೊಂಡು ಮನೆಗೆ ಕಳಿಸ್ಬಿಟ್ಟೆ. ಪಾಪ ಮಗು ಎಷ್ಟು ನೊಂದ್ಕೊಂಡಿದೆಯೋ ಏನೋ. ನಾನು ಅವಳ ಹತ್ರ ಮಾತಾಡಲೇಬೇಕು. ಅಜ್ಜಿ, ಆದ್ರೆ ವಿಶಾಖ. ಆದ್ರೆ ಹೋದ್ರೆ ಏನಿಲ್ಲ. ಈ ಸಂಜೆ ಒಳಗಡೆ ನಾವು ಮಧುರಾಪುರದಲ್ಲಿ ಇರ್ತೀವಿ ಅಷ್ಟೇ. ಫೋನ್ ಇಡು. ಏನಾಯ್ತು? ಅಜ್ಜಿ ಹೇಳಿದ್ರು ಎಲ್ಲರೂ ಮಧುರಾಪುರಕ್ಕೆ ಬರ್ತಿದಾರಂತೆ. ಮಾವು ನೋಡ್ಕೊಂಡು ವಿಶಾಖನ್ ಮಾತಾಡ್ಸ್ಕೊಂಡು ಹೋಗಕ್ಕೆ.
ಮಾಡ್ತೀರಾ ಈಗ? ವಿಶಾಖ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇವತ್ತಲ್ಲ ನಾಳೆ ಗೊತ್ತಾಗ್ಲೇಬೇಕು. ಏನು ಮಾಡೋಕ್ಕಾಗಲ್ಲ. ದೊಡ್ಡ ಅನಾಹುತ ಆಗುತ್ತೆ. ಅಪ್ಪ ಈಗ ತಾನೇ ಹುಷಾರಿಲ್ಲದೆ ಚೇತರಿಸ್ಕೊತಾ ಇದ್ದಾರೆ. ಈಗ ಮತ್ತೆ ಅವ್ರ ಮನ್ಸಿಗೆ ನೋವಾದ್ರೆ ಅವ್ರು ತಡ್ಕೊಳಲ್ಲ. ಏನ್ ಮಾಡ್ಲಿ ರಾಧಿಕಾ ನಾನೀಗ? ಮೊದಲು ವಿಶಾಖನ್ನ ಹುಡುಕಿ. ಏನೋ ವಿಶಾಖನ್ ಹುಡುಕ್ಬೇಕಾ? ಇಷ್ಟೆಲ್ಲ ರಾಧಾ ಅಂತ ಆದ್ಮೇಲೆ ನನಗಿಷ್ಟ ಇಲ್ಲ. ನೀವ್ ಹಾಗೆ ಹೇಳಕ್ಕಾಗಲ್ಲ. ತಪ್ಪಾಗ್ಲಿ ಸರಿಯಾಗ್ಲಿ ಅವಳು ನಿಮ್ ಹೆಂಡ್ತಿ. ಅವಳ ಮೇಲೆ ಹಾಗೆ ಸಾಧಿಸೋದ್ರಲ್ಲಿ ಅರ್ಥನೇ ಇಲ್ಲ. ಜಾಸ್ತಿ ಯೋಚನೆ ಮಾಡಬೇಡಿ, ಹೊರಡಿ. ಅಜ್ಜಿ ಅಮ್ಮ ಎಲ್ಲ ಸಂಜೆ ಅಷ್ಟರೊಳಗೆ ಬಂದ್ಬಿಡ್ತಾರೆ. ಅಷ್ಟರಲ್ಲಿ ವಿಶಾಖ ಎಲ್ಲಿದ್ದಾಳೆ ಅಂತ ಹುಡ್ಕೋದು ತುಂಬಾ ಕಷ್ಟ. ನಿನ್ನೆ ಬೆಂಗಳೂರಲ್ಲೋ ಮೈಸೂರಲ್ಲೋ ಯಾರೋ ನೋಡಿದ್ರು ಅಂತ ನಿಮ್ಮ ಅಮ್ಮಂಗೆ ಹೇಳಿದ್ರಂತೆ. ಇನ್ನೂ ಕರೆಕ್ಟ್ ಇನ್ಫಾರ್ಮೇಶನ್ ಗೊತ್ತಿಲ್ಲ. ವಿವೇಕ್ ಬಾಬಾ ಇದ್ದಾರಲ್ವಾ, ಅವ್ರ ಹತ್ರ ಹೇಳಿ. ನೀವು ವಿಶಾಖನ್ ಹುಡ್ಕೊಂಡ್ ಬರೋದ್ರೊಳಗೆ ಅವ್ರು ಹೇಗಾದ್ರೂ ಮಾಡಿ ಪರಿಸ್ಥಿತಿನ ನಿಭಾಯಿಸ್ಲಿ. ನೀವಿಲ್ಲಿ ಹೊತ್ಕಳಿಬೇಡಿ, ಬೇಗ ಹೊರಡಿ. ಹೊರಡಿ. ಸರಿ. ರಾಜು, 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 ಬಂದಣ್ಣ. ಏನಣ್ಣ? ರಾಜು, ಒಂದು ದೊಡ್ಡ ಅನಾಹುತ ಆಗೋಗಿದೆ. ಏನಾಯ್ತು ವಿವೇಕಣ್ಣ? ಅಮ್ಮ, ಅಜ್ಜಿ, ಚಿಕ್ಕಪ್ಪ ಎಲ್ಲರೂ ಬರ್ತಾ ಇದ್ದಾರೆ ರಾಜು. ಇವತ್ತಲ್ಲ ರಾಜು, ಈಗಲೇ ಬರ್ತಾ ಇದ್ದಾರೆ. ಅಜ್ಜಿ ವಿಶುಗೆ ಫೋನ್ ಮಾಡಿ ಹೇಳಿದ್ರಂತೆ, ವಿಶು ವಿಶಾಖನ್ ಹುಡ್ಕೊಂಡು ಹೋಗಿದ್ದಾನೆ. ವಿಶಾಖ ಮೈಸೂರಿನಲ್ಲೋ ಬೆಂಗಳೂರಿನಲ್ಲೋ ಇದ್ದಾಳೆ ಅಂತ ಸುದ್ದಿ ಸಿಕ್ಕಿದೆ. ವಿಶು ವಿಶಾಖನ್ ಕರ್ಕೊಂಡ್ಬರೋವರೆಗೂ ನಾವು ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡಲೇಬೇಕು. ಅಮ್ಮ ಅಜ್ಜಿ ಬಂದ ತಕ್ಷಣ ವಿಶಾಖನ್ ಬಗ್ಗೆ ಕೇಳ್ತಾರೆ. ನಾವು ಏನಾದರೂ ಒಂದು ನೆಪ ಹೇಳಲೇಬೇಕು. ಹಾಂ, ವಿಶಾಖತ್ಗೆ ಅವ್ರ ತಾಯಿ ಮನೇಲಿದ್ದಾರೆ ಅಂತ ಹೇಳೋಣ. ನಾನು ಈಗಲೇ ವಿಶಾಖತ್ಗೆ ಅವ್ರ ತಾಯಿಗೆ ಫೋನ್ ಮಾಡಿ ವಿಷಯ ಹೀಗಿದೆ ಅಂತ ಹೇಳ್ತೀನಿ. ಬೇಡ ರಾಜು, ಆಮೇಲೆ ನಾವೊಂದು ಹೇಳೋದು ಅವರೊಂದು ಹೇಳೋದು, ಸುಮ್ಮನೆ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಒಂದು ಕೆಲಸ ಮಾಡು, ನೀನೇ ಅಲ್ಲಿಗೆ ಹೋಗ್ಬಿಟ್ಟು ಬಾ. ಸರಿ ವಿವೇಕಣ್ಣ, ನಾನು ಹೋಗಿ ಹೇಳ್ಬಿಟ್ಟು ಬರ್ತೀನಿ. ಯಾಕೋ ಹಾಗೆ ನೋಡ್ತಿದ್ಯಾ ರಾಜು? ನಾವ್ ಯಾರು ಅಂತ ಗೊತ್ತು ಸಿಗ್ತಾ ಇಲ್ವಾ?